Taste the Daily. Taste the Daily. ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದವರ ಮೇಲೂ ಕೂಡ ಕೇಸು 500 ಜನರ ಮೇಲೆ ಎಫ್ಐಆರ್ ದಾಖಲಿಸಿದ ಮದ್ದೂರು ಪೊಲೀಸರು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿತ್ತು. ಈ ವೇಳೆ ಕಲ್ಲು ತೂರಾಟ ಆಗಿತ್ತು. ಬಾವುಟ ಬಂಟಿಂಗ್ಸ್ ಅನ್ನ ಕಿತ್ತೆಸೆದಿದ್ರು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಹಾಕಿದ್ದು, ಈದ್ ಮಿಲಾದ್ಗೆ ಹಾಕಿದ್ದ ಬಂಟಿಂಗ್ಸ್ ಅನ್ನು ಕಿತ್ತವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರತಿಭಟನಾ ಮೆರವಣಿಗೆ ವೇಳೆ ಮಸೀದಿಗೆ ನುಗ್ಗೋಕೆ ಯತ್ನಿಸಲಾಗಿತ್ತು. ಆ ವೇಳೆ ಕಟ್ಟಡಕ್ಕೆ ಕಲ್ಲು ತುರಿದ ವಿಚಾರವಾಗಿ ಮತ್ತೊಂದು ಎಫ್ಐಆರ್. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಅಂತ ಎಫ್ಐಆರ್. ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿದಂತೆ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಆಕ್ಟ್ 189(2), 189(4), 121, 122, 190 ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಸದ್ಯ ಗಲಭೆ ಸೇರಿ ಒಟ್ಟು 5 ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 20 ರಿಂದ 21 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಪ್ರತ್ಯೇಕವಾಗಿ ಮತ್ತೆ ಎಫ್ಐಆರ್ಗಳನ್ನು ದಾಖಲು ಮಾಡಿರೋದು. ಈ ಪ್ರಕರಣದ ಸಂದರ್ಭದಲ್ಲಿ ಕೆಲವರು ಪ್ರತಿಭಟನೆ ಅಂತ ಮಾಡೋದು. ಈ ಪ್ರತಿಭಟನೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು, ಕಲ್ಲು ತೂರಾಟ ಮಾಡಿರುವಂಥದ್ದು, ಬಂಟಿಂಗ್ಸ್ ಅನ್ನ ಸುಟ್ಟಿರುವಂಥದ್ದು, ಈ ಥರದ್ದೆಲ್ಲ ನಡೆದಿದೆ. ಒಟ್ಟು ಟೋಟಲ್ ಆಗಿ 500 ಜನರ ವಿರುದ್ಧ ಇದೀಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು, ಹೀಗೆ ನಾನಾ ರೀತಿಯಾದಂಥ ಪ್ರಕರಣವನ್ನು ದಾಖಲಿಸಲಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಪ್ರತಿಭಟನೆ ಮಾಡಿದವರ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಿರುವಂಥದ್ದು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದವರ ಮೇಲೂ ಕೂಡ ಇದೀಗ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಸದ್ಯ ಈಗ 500 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನು ಮದ್ದೂರು ಗಲಭೆಗೆ ಸಂಬಂಧಪಟ್ಟಂತೆ ಒಟ್ಟು 5 ಎಫ್ಐಆರ್ಗಳು ದಾಖಲಾಗಿರ್ತಕ್ಕಂಥದ್ದು. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ, ಮದ್ದೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ 5 ಪ್ರತ್ಯೇಕ ಎಫ್ಐಆರ್ಗಳು ಕೂಡ ಈಗ ದಾಖಲಾಗಿರ್ತಕ್ಕಂಥದ್ದು. ಮೊದಲಿಗೆ ಏನು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ನಡೆಸಿದಂತವರ ವಿರುದ್ಧವಾಗಿ 3 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ವು. ಅದಾದ ನಂತರದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 22 ಮಂದಿಯನ್ನ ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿತ್ತು. ಅದಾದ ನಂತರದಲ್ಲಿ ಏನು ಆ ಘಟನೆಯನ್ನ ಖಂಡಿಸಿ, ಅಂದ್ರೆ ಗಣೇಶ ಮೆರವಣಿಗೆಗೆ ಕಲ್ಲು ತೂರಾಟವನ್ನ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಏನು ಮದ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಿದ್ದು, ಜೊತೆಗೆ ಬೃಹತ್ ಪ್ರತಿಭಟನಾ ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ರು. ಆ ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಂಡು ಅಲ್ಲೂ ಕೂಡ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಸೀದಿಗೆ ನುಗ್ಗಲು ಯತ್ನಿಸಿದ ವಿಚಾರವಾಗಿ ಸಂಬಂಧಪಟ್ಟಂತೆ, ಜೊತೆಗೆ ಏನು ಕಲ್ಲು ತೂರಾಟ ನಡೆಸಿದ್ದು, ಜೊತೆಗೆ ಏನು ಅನ್ಯ ಧರ್ಮೀಯರ ಫ್ಲೆಕ್ಸ್ ಮತ್ತೆ ಬಾವುಟವನ್ನು ಹರಿದು ಅದನ್ನ ಸುಟ್ಟಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಪ್ರಕರಣಗಳು ಈಗ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿಭಟನೆ ಮಾಡದಂತ ಅವರ ಮೇಲೂ ಕೂಡ ಒಂದು ಪ್ರಕರಣ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಒಟ್ಟು ಏನು ಅವರ ಮೇಲೂ ಕೂಡ ಬಿಎನ್ಎಸ್ ಅಡಿನಲ್ಲಿ 189/2, 189/4, 121, 121/2, 190 ಅಡಿ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಜನ ಆರೋಪಿಗಳು ಬಂಧನವಾಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ನೀತಿ ಶಶಿಕುಮಾರ್, ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೂಡ ಒಂದು ಬಿಜೆಪಿ ನಿಯೋಗ ಎಂಟ್ರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ನಾಳೆ ಬೆಳಗ್ಗೆ 6 ಗಂಟೆ ತನಕ ನಿಷೇಧಾಜ್ಞೆ ಅಂತ ಹೇಳ್ತಾ ಇದ್ರು. ಮತ್ತೆ ಗುಂಪು ಸೇರೋದು, ಪ್ರತಿಭಟನೆ, ಹೋರಾಟ ಅಂತ ಬಂದಾಗ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ಬೋದು. ಹಾಗಾಗಿ ಜಿಲ್ಲಾಡಳಿತ ಏನಾದ್ರು ಕ್ರಮಗಳನ್ನ ಕೈಗೊಂಡಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳಿಸಿದಾರ ಪೊಲೀಸ್ ಇಲಾಖೆ ವತಿಯಿಂದ? ನೀತಿ ಪ್ರಕರಣ ಏನು ಗಮನಕ್ಕೆ ಬರ್ತಿದ್ದಂತೆ ನಿನ್ನೆ ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿತ್ತು. ಇವತ್ತು ಕೂಡ ಮದ್ದೂರು ಪಟ್ಟಣ ಬಂದ್ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೂಡ ನಿನ್ನೆ ಅಷ್ಟೇ ವರ್ತಕರು ಇವತ್ತು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಾಗಿಲಾಕಿ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇವತ್ತು ವಾಹನ ಸಂಚಾರವನ್ನ ಮತ್ತೆ ಜನ ಸಂಚಾರವನ್ನ ಹೊರತುಪಡಿಸಿದ್ರೆ ಬಹುತೇಕ ಮದ್ದೂರು ಪಟ್ಟಣ ಬಂದ್ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ವರ್ತಕರು ಕೂಡ ಇವತ್ತಿನ 2ನೇ ದಿನದ ಬಂದ್ಗೂ ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಉಳಿದಂತೆ ನಾಳೆ ಬಿಜೆಪಿ ನಿಯೋಗ ಕೂಡ ಬರ್ತಿರ್ತಕ್ಕಂಥದ್ದು. ಅಂದ್ರೆ ಮದ್ದೂರು ಪಟ್ಟಣದಲ್ಲಿರ್ತಕ್ಕಂಥ ಏನು ಉಳಿದಿರತಕ್ಕಂಥ ಗಣೇಶಗಳ ಸಾಮೂಹಿಕ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಏನು ಬಿಜೆಪಿ ನಿಯೋಗ ಕೂಡ ಬರ್ತಾ ಇರ್ತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಆಗಿರ್ಬೋದು, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಆಗಿರ್ಬೋದು, ಹೀಗೆ ರಾಜ್ಯ ಮಟ್ಟದ ವಿವಿಧ ನಾಯಕರುಗಳು ಕೂಡ ಈ ಒಂದು ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಹಿನ್ನೆಲೆಯಲ್ಲಿ ನಾಳೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಿಂದೂ ಪರ ಕಾರ್ಯಕರ್ತರು ಅಥವಾ ಸ್ಥಳೀಯ ನಾಯಕರುಗಳು ಕೂಡ ಬರುವಂತ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಾಳೆ ಬೆಳಿಗ್ಗೆ ಸುಮಾರು 9 ಗಂಟೆಯಿಂದಲೇ ಏನು ಸಾಮೂಹಿಕ ಗಣೇಶ ಮೆರವಣಿಗೆಗಳ ಆರಂಭ ಆಗುತ್ತೆ. ಅದಾದ ನಂತರದಲ್ಲಿ ಮಂಡ್ಯ ಏನು ಮದ್ದೂರು TB ವೃತ್ತದಿಂದ
ಪೇಟೆ ಬೀದಿ ಮಾರ್ಗವಾಗಿ ಕೊಲ್ಲಿ ವೃತ್ತಕ್ಕೆ ಹೋಗಿ ಕೊಲ್ಲಿ ವೃತ್ತದಿಂದ ಮತ್ತೆ ಟಿಬಿ ವೃತ್ತಕ್ಕೆ ಬಂದು ಅಲ್ಲಿಂದ ಉಪ್ಪಿನಕೆರೆ ಇಲ್ಲಿರ್ತಕ್ಕಂಥ ಉಪ್ಪಿನಕೆರೆ ಗ್ರಾಮದ ಕೆರೆನಲ್ಲಿ ಸಾಮೂಹಿಕವಾಗಿ ಗಣೇಶಗಳನ್ನ ವಿಸರ್ಜನೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಹಿಂದೂಪರ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸೋ ನಿಟ್ಟಿನಲ್ಲಿ ಅವ್ರನ್ನ ಸಂಘಟಿಸೋ ನಿಟ್ಟಿನಲ್ಲೂ ಕೂಡ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ತಲ್ಲೀನರಾಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆಯೂ ಕೂಡ ಇವತ್ತು ಕೂಡ ಏನು ಎಂದಿನಂತೆ ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಇರ್ತಕ್ಕಂಥದ್ದು. ಆಗಿಂದಾಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಗಸ್ತನ್ನ ತಿರುಗುವ ಮುಖಾಂತರವಾಗಿ ಕಟ್ಟೆಚ್ಚರನ್ನ ವಹಿಸಿರ್ತಕ್ಕಂಥದ್ದು. ನಾಳೆ ಇಷ್ಟೊಂದು ಜನ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಣ್ಯರು ಮತ್ತೆ ಏನು ನಾಯಕರುಗಳು ಮುಖಂಡರುಗಳೆಲ್ಲ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆಯೂ ಕೂಡ ನಿಷೇಧಾಜ್ಞೆಯನ್ನ ಹೇರ್ಬೇಕಾ ಅಥವಾ ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನ ತೆರವು ಮಾಡಿ ಅದಕ್ಕೆ ಏನು ಮೆರವಣಿಗೆಗೆ ಮತ್ತು ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ನಿರ್ಧಾರ ಮಾಡ್ಲಿಕ್ಕೆ ಇವತ್ತು ಶಾಂತಿ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಏನು ಸತ್ಯಾಗ್ರಹ ಸೌಧದ ಪಕ್ಕದಲ್ಲಿರ್ತಕ್ಕಂಥ ಒಂದು ಖಾಸಗಿ ಸಮುದಾಯ ಭವನದಲ್ಲಿ ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ 2 ಕೋಮುಗಳ ಮುಖಂಡಗಳ ಶಾಂತಿ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಶಾಂತಿ ಸಭೆಯಲ್ಲಿ ಯಾವುದೇ ತರಹದ ಕೋಮು ಸಂಘರ್ಷಕ್ಕಾಗ್ಲಿ ಅಥವಾ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೇ ಇರೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೂಡ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಿ ಯಾವುದೇ ತರಹದ ಅಹಿತಕರ ಘಟನೆಗಳಾಗಬಹುದು ಮತ್ತೆ ಇತರೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅಂತೇಳಿ ಕಟ್ಟೆಚ್ಚರನ ವಹಿಸಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.